ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ಭಾಗ 1ರಿಂದ ಭಾಗ 5ರ ತನಕ ನೋಡಿಲ್ಲ, ಈ ಕೂಡಲೇ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ನೀನು ನನ್ನವನು ಭಾಗ 6. ಡಾಕ್ಟರ್, ನಾಳೆ ಜಗನ್ನ ಕಣ್ಣು ಆಪರೇಷನ್ ಆದಮೇಲೆ ಅವನಿಗೆ ಖಂಡಿತವಾಗಿಯೂ ದೃಷ್ಟಿ ಬರುತ್ತಲ್ವಾ? ನಿಖಿತಾ ಜಗನ್ನ ಕಣ್ಣಾಪರೇಷನ್ನ ದುಡ್ಡು ಹೊಂದಿಸಿಕೊಂಡು ಬಂದು ಅದನ್ನು ಡಾಕ್ಟರ್ ಪ್ರಸನ್ನವರಿಗೆ ಕೊಡುತ್ತಾ ಕೇಳಿದಾಗ ಅವರು ವಿಶ್ವಾಸದ ಧ್ವನಿಯಲ್ಲಿ ಹೇಳಿದರು, ಖಂಡಿತವಾಗಿ ಬರುತ್ತಮ್ಮ, ಅದರಲ್ಲಿ ಸಂದೇಹವೇ ಬೇಡ. ಡಾಕ್ಟರ್, ನನ್ನ ಕಣ್ಣಿಗೋಸ್ಕರ ನೀವೆಲ್ಲ ಯಾಕೆಷ್ಟು ಒದ್ದಾಡ್ತಿದ್ದೀರೋ ತಿಳಿತಿಲ್ಲ. ನನಗಾಗಲೇ ಒಳ್ಳೆಯ 2 ಕಣ್ಣುಗಳಿವೆ. ನನ್ನಷ್ಟು ಚೆನ್ನಾಗಿ ಯಾರೂ ನೋಡೋಕ್ಕಾಗಲ್ಲ ಗೊತ್ತಾ? ಜಗನ್ನ ಮಾತು ಕೇಳಿ ಡಾಕ್ಟರ್ ಪ್ರಸನ್ನ ಹಾಗೂ ನಿಖಿತಾ ಅವನನ್ನೇ ಅಚ್ಚರಿಯಿಂದ ನೋಡಿದರು. ನಿನಗೆ ಕಣ್ಣು ಕಾಣುತ್ತಾ? ಹಾಗೇಗಪ್ಪ? ನಿಖಿತಾ ಕೊಂಕಿನಿಂದ ಕೇಳಿದಾಗ ಅವನು ನಗುತ್ತಾ ಹೇಳಿದ, ಇನ್ಯಾಗೆ, ನಿನ್ನ 2 ಕಣ್ಣುಗಳು ನನ್ನವೇ ತಾನೆ. ಇಷ್ಟು ದಿನ ನಿನ್ನ ಜೊತೆ ಹಾಯಾಗಿ ಓಡಾಡಿಕೊಂಡು ನಿನ್ನನ್ನೇ ಕಣ್ಣು ಮಾಡಿಕೊಂಡಿರೋದ್ರಿಂದ ನನ್ನ ಕಣ್ಣುಗಳು ಹೊರಟು ಹೋಗಿವೆ ಅನ್ನೋದೇ ಮರೆತುಬಿಟ್ಟಿದ್ದೆ. ಸಾಕಪ್ಪ, ಸಾಕು ಹೊಗಳಿದ್ದು. ನಾನು ಆಮೇಲೆ ಹಠ ಹತ್ತಿ ಕೂತ್ಬಿಡ್ತೀನಿ ಅಷ್ಟೇ. ಅವಳು ಸಹ ನಗುತ್ತಾ ಹೇಳಿದಳು. ಸರಿ ಸರಿ ಡಾಕ್ಟರ್, ನಾವು ಮತ್ತೆ ಯಾವಾಗ ಬರಬೇಕು? ಜಗನ್ ಡಾಕ್ಟರನ್ನು ಕೇಳಿದಾಗ ಅವರು, ನಾಳೆ ಜನರಲ್ ಚೆಕಪ್ ಮಾಡಿ ಎಲ್ಲ ಓಕೆ ಆದಮೇಲೆ ತಕ್ಷಣ ಆಪರೇಷನ್ ಮಾಡಿಬಿಡೋಣ ಎಂದರು. ಅಂದರೆ ಇನ್ನೊಂದು ವಾರದಲ್ಲಿ ನಾನು ಮತ್ತೊಮ್ಮೆ ಈ ಸುಂದರ ಸೃಷ್ಟಿಯನ್ನು, ನಿಮ್ಮನ್ನು, ನಿಖಿತಾಳನ್ನು ನೋಡಬಹುದು ಅಲ್ವಾ ಡಾಕ್ಟರ್? ಜಗನ್ನ ಧ್ವನಿಯಲ್ಲಿ ಸಂತಸ, ಸಡಗರ ತುಂಬಿ ತುಳುಕುತ್ತಿತ್ತು. ಅದನ್ನು ಕೇಳಿದ ನಿಖಿತಾಗೆ ತಾನು ಮಾಡುತ್ತಿರುವ ಕೆಲಸ ಸಾರ್ಥಕವೆನಿಸಿತು. ಅವನ ಪ್ರಶ್ನೆಗೆ ಡಾಕ್ಟರ್ ಪ್ರಸನ್ನ ಮುಗುಳ್ನಗುತ್ತಾ, ಶ್ಯೂರ್ ಜಗನ್, ಅದರ ಬಗ್ಗೆ ನನಗೆ ಸಂದೇಹನೇ ಬೇಡ ಎಂದರು. ಇಬ್ಬರು ಡಾಕ್ಟರನ್ನು ಬೀಳ್ಕೊಟ್ಟು ಹೊರಬಂದಾಗ ಆಗಲೇ ಸಂಜೆಯಾಗಿತ್ತು. ಡಾಕ್ಟರ್ ಪ್ರಸನ್ನ ಅವರಿಗೆ ಅವರಿಬ್ಬರ ಪ್ರೀತಿ ಕಂಡು ಹೃದಯ ತುಂಬಿ ಬಂದಿತ್ತು. ಅಂದು ರಾತ್ರಿ ಇಬ್ಬರು ಊಟ ಮಾಡಿದ ನಂತರ ನಿಖಿತಾ ಪುಸ್ತಕ ಹಿಡಿದು ಕುಳಿತರೆ ಜಗನ್ ತನಗೆ ಪ್ರಿಯವಾದ ಹಳೆಯ ಚಿತ್ರಗೀತೆಗಳನ್ನು ಕೇಳುತ್ತಿದ್ದ. ಇಬ್ಬರಲ್ಲೂ ಮುಂದೆ ನಡೆಯುವ ಕಣ್ಣಾಪರೇಷನ್ನಿನ ಬಗ್ಗೆ ಆತಂಕ ತುಂಬಿದ್ದರಿಂದ ಅವರ ಮನಸ್ಸುಗಳು ಅಶಾಂತವಾಗಿತ್ತು. ಜಗನ್ನ ಮನಸ್ಸಿನಲ್ಲಿ ಭಾವನೆಗಳ ಪ್ರವಾಹವೇ ನುಗ್ಗಿ ಬರುತ್ತಿತ್ತು. ಅವನು ಅದನ್ನು ಅದುಮಿದಷ್ಟು ಅವು ಅವನ ಮನಸ್ಸಿನಲ್ಲಿ ಇನ್ನಷ್ಟು ಸುನಾಮಿಯನ್ನೇ ಸೃಷ್ಟಿಸುತ್ತಿದ್ದವು. ಇನ್ನೊಂದು ವಾರ ಅಷ್ಟೇ, ಆಮೇಲೆ ನಾನು ಎಲ್ಲರಂತೆ ನೋಡಬಹುದು. ಹಸಿರು ಬೆಟ್ಟ, ಗುಡ್ಡ, ನದಿ, ಜಲಪಾತ, ಆಕಾಶ, ತಾರೆಗಳು, ಏನು ಬೇಕಾದರೂ ನೋಡಬಹುದು. ಎಲ್ಲಕ್ಕಿಂತ ಮುಖ್ಯವಾಗಿ ನನ್ನ ಪ್ರೀತಿಯ ನಿಖಿತಾಳನ್ನು ನೋಡಬಹುದು. ಅವಳ ಸೌಂದರ್ಯವನ್ನು ಕಣ್ತುಂಬಿಕೊಳ್ಳಬಹುದು. ಸೌಂದರ್ಯ, ತಾನೆಲ್ಲಿ ನೋಡಿದ್ದೇನೆ ಅವಳನ್ನು? ಅವಳು ಸುಂದರಳಾಗಿದ್ದಾಳೆ ಎಂದುಕೊಳ್ಳಲು. ಆದರೂ ಅವಳ ಹೃದಯವೇ ಅಷ್ಟು ನಿಷ್ಕಲ್ಮಶವಾಗಿರುವಾಗ ಅವಳ ಬಾಹ್ಯ ರೂಪವು ಸುಂದರವೇ ಆಗಿರುವುದರಲ್ಲಿ ಸಂದೇಹವೇ ಇಲ್ಲ. ಅಷ್ಟಕ್ಕೂ ಸೌಂದರ್ಯವೇ ಎಲ್ಲವೂ ಅಲ್ಲವಲ್ಲ. ಅವಳು ಹೇಗಿದ್ದರೋ ನಾನವಳನ್ನು ನಿರಾಕರಿಸಲಾರೆ. ಅವಳಿಲ್ಲದೆ ನಾನು ಬದುಕುವುದು ಸಾಧ್ಯವೇ? ಸಾಧ್ಯವೇ ಇಲ್ಲ. ಹೀಗೆ ಅವನ ಮನಸ್ಸು ಹುಚ್ಚು ಕುದುರೆಯಂತೆ ಎಲ್ಲೆಂದೆಲ್ಲಿಗೋ ಯೋಚಿಸುತ್ತಾ ಹೊರಟಿತ್ತು. ಆಗಲೇ ಅವನಿಗೆ ಒಂದಕ್ಕೆ ಅರ್ಜೆಂಟ್ ಆದಂತಾಗಿ ಎದ್ದು ಬಾತ್ರೂಮಿನತ್ತ ನಡೆದ. ಒಳಗೆ ಹೋಗುತ್ತಿದ್ದಂತೆಯೇ ಆಕಸ್ಮಿಕವಾಗಿ ಅಲ್ಲಿ ಬಿದ್ದಿದ್ದ ಸೋಪಿನ ಮೇಲೆ ಕಾಲಿಟ್ಟ ಜಗನ್ ಆ ಎಂದು ಕಿರುಚುತ್ತಾ ಕೆಳಗುರುಳಿದ. ಬೀಳುವಾಗ ಅವನ ಹೊಟ್ಟೆಗೆ ಅಲ್ಲಿದ್ದ ಕಬ್ಬಿಣದ ಬಕೆಟ್ಟಿನ ತುದಿ ಚುಚ್ಚಿಕೊಂಡು ಅವನ ಹೊಟ್ಟೆಯನ್ನು ಸರ್ರನೆ ಹರಿದು ಹಾಕಿತ್ತು. ರಕ್ತ ಚಿಲ್ಲನೆ ಚಿಮ್ಮಿತ್ತು. ಅವನ ಕೂಗು ಕೇಳಿ ಬೆಚ್ಚಿಬಿದ್ದ ನಿಖಿತಾ ಗಾಬರಿಯಿಂದ ಅಲ್ಲಿಗೆ ಓಡಿ ಬಂದಳು. ಅಲ್ಲಿನ ಅವನ ಪರಿಸ್ಥಿತಿ ನೋಡಿದ ಅವಳಿಗೆ ಹೃದಯದ ಬಡಿತವೇ ನಿಂತಂತಾಗಿತ್ತು. ಜಗನ್, ಜಗನ್ ಎಂದು ಅವನನ್ನು ಎತ್ತಲು ಪ್ರಯತ್ನಿಸಿದಳು. ಆದರೆ ಅಷ್ಟರಲ್ಲಾಗಲೇ ಜಗನ್ನ ಪ್ರಜ್ಞೆ ಹೊರಟು ಹೋಗಿತ್ತು. ಗಾಬರಿಯಿಂದ ತಕ್ಷಣ ಮೊಬೈಲ್ ಎತ್ತಿಕೊಂಡ ನಿಖಿತಾ ಹತ್ತಿರದ ನರ್ಸಿಂಗ್ ಹೋಮಿಗೆ ಫೋನ್ ಹಾಯಿಸಿ ತಕ್ಷಣ ಆಂಬ್ಯುಲೆನ್ಸ್ ಕಳಿಸಲು ಕೇಳಿಕೊಂಡಳು. ಕೆಲವೇ ನಿಮಿಷಗಳಲ್ಲಿ ಸದ್ದು ಮಾಡುತ್ತಾ ಬಂದ ಆಂಬ್ಯುಲೆನ್ಸ್ ಜಗನ್ನನ್ನು ಹಾಕಿಕೊಂಡು ಆಸ್ಪತ್ರೆಯತ್ತ ಧಾವಿಸಿತು. ನರ್ಸಿಂಗ್ ಹೋಮಿನಲ್ಲಿ ಅದಾಗಲೇ ಕಣ್ಣಿನ ವಿಭಾಗದಲ್ಲಿ ಅವನ ಕಣ್ಣಿನ ಆಪರೇಷನ್ಗೆ ಸಿದ್ಧಗೊಳಿಸಿದ್ದ ಡಾಕ್ಟರ್ ಪ್ರಸನ್ನ ಅದೇ ಜಗನ್ ಹೀಗೆ ರಕ್ತದ ಮಡುವಿನಲ್ಲಿ ಆಸ್ಪತ್ರೆಗೆ ಬಂದಿದ್ದು ತಿಳಿದು ಅವನನ್ನು ಟ್ರೀಟ್ ಮಾಡುತ್ತಿದ್ದ ಸರ್ಜನ್ ಡಾಕ್ಟರ್ ಕರಣ್ಗೆ ಅವನ ಹಾಗೂ ನಿಖಿತಾಳ ಬಗ್ಗೆ ಹೇಳಿ ಜಗನ್ನನ್ನು ಚೆನ್ನಾಗಿ ನೋಡಲು ಹೇಳಿದರು. ತಕ್ಷಣ ಒಂದು ಸಣ್ಣ ಆಪರೇಷನ್ ನಡೆಸಿದ ಕರಣ್ ಅವನ ಹೊಟ್ಟೆಯ ಭಾಗಕ್ಕೆ ಹೊಲಿಗೆ ಹಾಕಿ ನಂತರ ಡೀಟೇಲ್ ಆಗಿ ಚೆಕಪ್ ಮಾಡಿ ರಿಪೋರ್ಟಿಗೆ ಕಾದರು.
ಜಗನ್ನ ರಿಪೋರ್ಟ್ ಬಂದಾಗ ಅದನ್ನು ನೋಡಿದ್ದ ಡಾಕ್ಟರ್ ಕರಣ್ ಹಾಗೂ ಪ್ರಸನ್ನ ಇಬ್ಬರಿಗೂ ಶಾಕ್ ಆಗಿತ್ತು. ಕುರುಡ ಜಗನ್ನ 2 ಕಿಡ್ನಿಗಳು ಫೇಲ್ ಆಗಿದ್ದವು. ಅದನ್ನು ನೋಡಿ ಪ್ರಸನ್ನ ಅವರಿಗಂತೂ ಹೃದಯವೇ ಬಾಯಿಗೆ ಬಂದಂತಾಗಿತ್ತು. ಪಾಪ ನಿಖಿತಾ ಹಾಗೂ ಜಗನ್ನಿಗೆ ಈ ವಿಷಯ ತಿಳಿದರೆ ಅವರ ಪರಿಸ್ಥಿತಿ ಏನಾಗಬಹುದು ಎಂದು ಯೋಚಿಸಿದ ಅವರ ಮನಸ್ಸಿಗೆ ಅತಿಯಾಗಿ ಬೇಸರವಾಗಿತ್ತು. ಪಾಪ ಜಗನ್ನ ಕಣ್ಣಿಗಾಗಿ ಇಷ್ಟೆಲ್ಲ ಕಷ್ಟಪಟ್ಟ ನಿಖಿತಾಗೆ ಈ ವಿಷಯ ತಿಳಿಸುವುದು ಹೇಗೆ? ಎಂಥ ದುರ್ದೈವ ಅವಳದು. ಇನ್ನೇನು ಅವನಿಗೆ ದೃಷ್ಟಿ ಬಂದೇ ಬಿಟ್ಟಿತು. ಇಬ್ಬರೂ ಒಂದಾಗಿ ಸುಖವಾಗಿರುತ್ತಾರೆ ಎಂದುಕೊಳ್ಳುವಾಗಲೇ ವಿಧಿಯಿಂದ ಇಂಥ ಭೀಕರ ಹೊಡೆತವೆ. ಛೇ, ವಿಧಿ ಅವಳ ಪಾಲಿಗೆ ಇಷ್ಟೊಂದು ಕ್ರೂರವಾಗಬಾರದಿತ್ತು. ಪ್ರಸನ್ನ ಅವರ ಮನಸ್ಸು ಚಡಪಡಿಸಿತು. ಈ ವಿಷಯ ನಿಖಿತಾಗೆ ಹೇಗೆ ತಿಳಿಸುವುದೆಂದು ತಿಳಿಯದೆ ಒದ್ದಾಡಿದರು. ಆದರೆ ಅವಳಿಗೆ ತಿಳಿಸದೇ ಇರುವಂತಿರಲಿಲ್ಲ. ಹೇಗೋ ಕಷ್ಟಪಟ್ಟು ಅದನ್ನವಳಿಗೆ ತಿಳಿಸಿದಾಗ ನಿಖಿತಾಗೆ ಭೂಮಿಯೇ ಬಿರಿದಂತಾಯಿತು. ಅವಳಲ್ಲಿದ್ದ ಆಸೆ ಆಕಾಂಕ್ಷೆಗಳೆಲ್ಲ ಒಂದೇ ಕ್ಷಣದಲ್ಲಿ ಕೊಚ್ಚಿ ಹೋದಂತಾಗಿ ಬಿಕ್ಕಿ ಬಿಕ್ಕಿ ಅಳಲಾರಂಭಿಸಿದಳು. ಅವಳಿಗೆ ಆಕಾಶವೇ ತಲೆಯ ಮೇಲೆ ಕಳಚಿ ಬಿದ್ದಂತಾಗಿತ್ತು. ಅವಳು ಕಟ್ಟಿಕೊಂಡಿದ್ದ ಕಲ್ಪನೆಯ ಸುಂದರ ಮಹಲು ಅನಾಮತ್ತು ಕುಸಿದು ಬಿದ್ದಿತ್ತು. ಜೀವನದಲ್ಲಿ ಯಾರನ್ನು ಅವಳು ಪ್ರಪ್ರಥಮವಾಗಿ ಪ್ರೀತಿಸಿದ್ದಳೋ, ಯಾರನ್ನು ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಹಚ್ಚಿಕೊಂಡಿದ್ದಳೋ, ಯಾರನ್ನು ತನ್ನ ಸರ್ವಸ್ವ ಅಂದುಕೊಂಡಿದ್ದಳೋ ಆ ವ್ಯಕ್ತಿಯೇ ಇಂದು ಸಾವಿನ ದವಡೆಯಲ್ಲಿದ್ದದ್ದು ಅವಳ ಹೃದಯವನ್ನು ಚಿತ್ರ ವಿಚಿತ್ರಗೊಳಿಸಿತ್ತು. ಅವಳಿಗೆ ಇಡೀ ಪ್ರಪಂಚವೇ ಶೂನ್ಯವೆನಿಸಿತು. ಡಾಕ್ಟರ್ ಪ್ರಸನ್ನ ಅವಳನ್ನು ಸಮಾಧಾನ ಪಡಿಸಲು ಯತ್ನಿಸಿದರೂ ಸ್ವತಃ ಅವರಿಗೆ ಈ ವಿಷಯ ಅರಗಿಸಿಕೊಳ್ಳಲಾಗಿರಲಿಲ್ಲ. ಮಲಗಿದ್ದ ಜಗನ್ನನ್ನೇ ನೋಡುತ್ತಾ ರಾತ್ರಿಯೆಲ್ಲ ಕುಳಿತಿದ್ದ ನಿಖಿತಾಗೆ ಬೆಳಗ್ಗೆಯಾದುದೇ ತಿಳಿಯಲಿಲ್ಲ. ಅತ್ತು ಕೆಂಪಗಾಗಿದ್ದ ಅವಳ ಕಣ್ಣುಗಳು, ಬಿಳಿಚಿಕೊಂಡಿದ್ದ ಮುಖವನ್ನೇನಾದರೂ ಜಗನ್ ನೋಡಿದ್ದರೆ ಬಹುಶಃ ತನ್ನ 2 ಕಿಡ್ನಿ ವಿಫಲವಾದ ದುಃಖಕ್ಕಿಂತಲೂ ಹೆಚ್ಚು ದುಃಖ ಪಟ್ಟುಕೊಳ್ಳುತ್ತಿದ್ದನೇನೋ. ಆದರೆ ಜಗನ್ನಿಗೆ ಡಾಕ್ಟರ್ ಕಿಡ್ನಿ ಫೇಲ್ ಆದ ವಿಷಯ ಹೇಳುವಾಗ ತನಗಿಂತಲೂ ನಿಖಿತಾಳ ಬಗ್ಗೆ ಯೋಚಿಸಿಯೇ ಅವನು ಆತಂಕಗೊಂಡಿದ್ದ. ಅವಳು ತನಗಿಂತಲೂ ಹೆಚ್ಚಿಗೆ ಇದರಿಂದ ದುಃಖಿಸಬಹುದು ಎಂಬುದನ್ನು ಊಹಿಸಿದ ಅವನು ಅದರಿಂದಾಗಿ ಚಡಪಡಿಸಿದ್ದ. ತಾನು ಹೇಗಿದ್ದರೂ ಬದುಕುವುದಿಲ್ಲ, ಆದರೆ ತನ್ನಿಂದ ಅವಳ ಜೀವನವೂ ದುಃಖಮಯವಾಯಿತಲ್ಲ ಎಂದವನಿಗೆ ಸಂಕಟವಾಗಿತ್ತು. ಛೇ, ತಾನವಳ ಬದುಕಿನಲ್ಲಿ ಪ್ರವೇಶಿಸಬಾರದಿತ್ತು. ತನ್ನಿಂದ ಅವಳಿಗೆ ಯಾವುದೇ ರೀತಿಯ ಸುಖವಿಲ್ಲ, ಕೇವಲ ದುಃಖವನ್ನು ಮಾತ್ರ ಕೊಡುವ ದುರದೃಷ್ಟವಂತ ತಾನು ಎಂದು ಹಳಹಳಿಸಿದ. ಬೆಳಿಗ್ಗೆ ಡಾಕ್ಟರ್ ಪ್ರಸನ್ನ ಹಾಗೂ ಕರಣ್ರೊಡನೆ ಜಗನ್ನ ಕಿಡ್ನಿಯ ಬಗ್ಗೆ, ಕಣ್ಣಿನ ಬಗ್ಗೆ ಚರ್ಚಿಸಿದ ನಿಖಿತಾಗೆ ತಾನು ತಂದಿರುವ 2 ಲಕ್ಷ ರೂಪಾಯಿಗಳಿಂದ ಯಾವುದಾದರೂ ಒಂದರ ಆಪರೇಷನ್ ಮಾತ್ರ ಮಾಡಬಹುದು ಎಂಬುದು ತಿಳಿದು ಆಘಾತವಾಯಿತು. ಅದು ಯಾರಾದರೂ ಕಿಡ್ನಿ ದಾನ ಮಾಡಿದರೆ ಮಾತ್ರ ಆ ಸಾಧ್ಯತೆ ಇರುವುದನ್ನು ಡಾಕ್ಟರ್ ಹೇಳಿದಾಗ ನಿಖಿತಾಗೆ ಏನು ಮಾಡುವುದೋ ತೋಚಲಿಲ್ಲ. ಕಿಡ್ನಿ ಕಸಿ ಮಾಡಿದರೆ ಜಗನ್ನ ಜೀವ ಉಳಿಸಬಹುದು ಎಂದು ವೈದ್ಯರಿಬ್ಬರು ಅಭಿಪ್ರಾಯಪಟ್ಟಾಗ ಅವಳಿಗೆ ಕೊಂಚ ಸಮಾಧಾನವಾದರೂ ಅವನ ಕಣ್ಣಿನ ಆಪರೇಷನ್ ದುಡ್ಡು ಅಲ್ಲಿ ಹಾಕಿಬಿಟ್ಟರೆ ಕಣ್ಣಿನ ದೃಷ್ಟಿ ಬರುವುದಿಲ್ಲ ಎಂಬ ಸತ್ಯ ಅವಳ ಮನಸ್ಸನ್ನು ಘಾಸಿಗೊಳಿಸಿತ್ತು. ಹೇಗಾದರೂ ಮಾಡಿ ಅವನಿಗೆ ಕಿಡ್ನಿ ಕಣ್ಣು 2 ಕೊಡಲು ಸಾಧ್ಯವೇ ಎಂದವಳು ಕೇಳಿದಾಗ ಡಾಕ್ಟರ್ ವಿಷಾದದಿಂದ ಸಾಧ್ಯವೇ ಇಲ್ಲ. ನೀವು ಕೂಡಿಸಿರುವ ಹಣದಲ್ಲಿ ಪ್ರಾಣ ಅಥವಾ ದೃಷ್ಟಿ 2ರಲ್ಲಿ ಒಂದು ಮಾತ್ರ ಸಾಧ್ಯ. ಆಯ್ಕೆ ನಿಮ್ಮದು. ಆದರೆ ಪ್ರಾಣವೇ ಹೋಗುವಾಗ ಆಯ್ಕೆ ಮಾತಿಲ್ಲಿ ಎಂದಾಗ ನಿಖಿತಾಗೆ ಅತೀವ ಸಂಕಟವಾಯಿತು. ಅವಳಿಗೆ ಅಸಹಾಯಕತೆಯಿಂದ ಅಳುವೆ ಬರುವಂತಾಗಿತ್ತು. ಕಣ್ಣೀರು ಅವಳಿಗರಿವಿಲ್ಲದಂತೆಯೇ ಧಾರಾಕಾರವಾಗಿ ಅವಳ ಕೆನ್ನೆಯನ್ನೆಲ್ಲ ತೋಯಿಸಿತ್ತು. ಯಾರೇ ಕಿಡ್ನಿ ದಾನಿಗಳಾಗಲಿ ಅತಿ ಕಡಿಮೆ ಎಂದರೆ 1 ಲಕ್ಷ ತೆಗೆದುಕೊಳ್ಳುವುದು ಖಚಿತ ಎಂದು ಡಾಕ್ಟರ್ ಹೇಳಿದ್ದರು. ಇನ್ನುಳಿದದ್ದು ಲಕ್ಷ ಆಪರೇಷನ್ಗೆ ಖರ್ಚಿಗೆ ಬೇಕಾಗುತ್ತದೆ. ಅಲ್ಲಿಗೆ ಕಷ್ಟಪಟ್ಟು ಅವನ ಪ್ರಾಣ ಉಳಿಸಬಹುದು. ಆದರೆ ಕಣ್ಣು? ತಾನು ಜಗನ್ಗೆ ಇನ್ನೊಂದು ವಾರದಲ್ಲಿ ಅವನು ಜಗತ್ತನ್ನು ನೋಡುವುದು ಖಂಡಿತ ಎಂದು ವಿಶ್ವಾಸದಿಂದ ಹೇಳಿದ್ದಾಗ ಅವನ ಮುಖದಲ್ಲಿ ಮೂಡಿದ್ದ ಸಂತಸ ನೆನೆದು ಅವಳಿಗೆ ದುಃಖ ಇನ್ನೂ ಹೆಚ್ಚಾಯಿತು. ಸಂತೈಸುವವರು ಸಹ ಯಾರೂ ಇಲ್ಲದ್ದರಿಂದ ಮನಸ್ಸು ದಣಿಯುವವರೆಗೂ ಅವಳು ಅಳುತ್ತಲೇ ಇದ್ದಳು. ಮಹಾದಾನ. ಡಾಕ್ಟರ್, ನಾನೊಂದು ನಿರ್ಧಾರಕ್ಕೆ ಬಂದಿದ್ದೇನೆ. ಏನದು ಹೇಳಿ ನಿಖಿತಾ? ನಿಖಿತಾ ಬೆಳಗ್ಗೆಯೇ ಬಂದು ಅತ್ಯಂತ ಮಹತ್ವದ ವಿಷಯ ಮಾತಾಡಬೇಕು ಎಂದಾಗ
ಅವಳೊಂದಿಗೆ ಮಾತಿಗೆ ತೊಡಗಿದ್ದ ಡಾಕ್ಟರ್ ಪ್ರಸನ್ನ ಅವಳ ಮಾತಿಗೆ ಉತ್ತರಿಸುತ್ತಾ ಹೇಳಿದರು, ನೀವು ಜಗನ್ನ ಕಣ್ಣು ಆಪರೇಷನ್ಗೆ ರೆಡಿ ಮಾಡ್ಕೊಳ್ಳಿ. ನಿಖಿತಾ ದೃಢವಾದ ಧ್ವನಿಯಲ್ಲಿ ಹೇಳಿದಾಗ ಡಾಕ್ಟರ್ ಪ್ರಸನ್ನ ಅಚ್ಚರಿಯ ಧ್ವನಿಯಲ್ಲಿ ಕೇಳಿದರು, ಏನು ಹೇಳ್ತಿದೀಯಮ್ಮ ನೀನು? ಏನು ಮಾತಾಡ್ತಿದೀಯಾ ಅಂತ ನಿನಗೆ ಗೊತ್ತಿದೆ ತಾನೇ? ಎಸ್ ಡಾಕ್ಟರ್, ಎಲ್ಲ ಗೊತ್ತಿದ್ದೇ ಮಾತಾಡ್ತಿದ್ದೀನಿ. ನನಗೆ ಜಗನ್ನಿನ ದೃಷ್ಟಿ ಬೇಕು. ನಿಖಿತಾಳ ಮಾತಿನಲ್ಲಿದ್ದ ಖಂಡಿತವಾದ ಸ್ವರವನ್ನು ಕೇಳಿ ಡಾಕ್ಟರ್ ಅವಳಿಗೆ ನೆನಪು ಮಾಡುವಂತೆ ಹೇಳಿದರು. ನಿಖಿತಾ, ಬಿ ಸೀರಿಯಸ್. ನೋಡು, ನೀನು ಅರೇಂಜ್ ಮಾಡಿರೋ ಹಣದಲ್ಲಿ ಕಣ್ಣು ಅಥವಾ ಕಿಡ್ನಿ ಎರಡರಲ್ಲಿ ಒಂದನ್ನು ಮಾತ್ರ ಆಪರೇಷನ್ ಮಾಡಬಹುದು. ಇಲ್ಲ ಡಾಕ್ಟರ್, ಎರಡೂ ಸಾಧ್ಯ. ನಿಖಿತಾ ಡಾಕ್ಟರಿಗೆ ತಿಳಿ ಹೇಳುವಂತೆ ಹೇಳಿದಳು. ಏನಮ್ಮ ನೀನು ಹೇಳ್ತಾ ಇರೋದು? ಒಗಟಿನ ಥರ ಮಾತಾಡ್ತಾ ಇದ್ದೀರಾ? ಅದೇಕೆ ಸಾಧ್ಯ ಅಂತ ನನಗೂ ಸ್ವಲ್ಪ ಬಿಡಿಸಿ ಹೇಳ್ತೀಯಾ? ನಾನು ಜಗನ್ನಿಗೆ ನನ್ನ ಒಂದು ಕಿಡ್ನಿ ದಾನ ಕೊಡ್ತೀನಿ ಡಾಕ್ಟರ್. ವಾಟ್? ಡಾಕ್ಟರ್ ಪ್ರಸನ್ನ ಚಕಿತರಾಗಿ ನಂಬಲಾಗದವರಂತೆ ಅವಳನ್ನೇ ನೋಡಿದರು. ಯಾಕೆ ಡಾಕ್ಟರ್ ಹಾಗೆ ನೋಡ್ತೀರಾ? ನನ್ನ ಜಗನ್ನ ಪ್ರಾಣ ಉಳಿಸೋಕೆ ನಾನು ಅಷ್ಟು ಮಾಡೋಕ್ಕಾಗಲ್ವಾ ಡಾಕ್ಟರ್? ನನ್ನದೊಂದು ಕಿಡ್ನಿ ಅವರಿಗೆ ಕೊಡೋಕ್ಕಾಗಲ್ವಾ? ನಿಖಿತಾ ಮುಗಳ್ನಗುವಿನೊಂದಿಗೆ ಹೇಳಿದಾಗ ಡಾಕ್ಟರ್ ಅಚ್ಚರಿ ಹಾಗೂ ಮೆಚ್ಚುಗೆಯಿಂದ ಉತ್ತರಿಸಿದರು. ಮೈ ಗಾಡ್, ನಿನ್ನಂಥ ಹುಡುಗಿಯನ್ನು ನಾನು ಇದುವರೆಗೂ ನೋಡಲಿಲ್ಲ ಕಣಮ್ಮ. ಓಕೆ, ಮೊದಲು ನಿನ್ನ ಕಿಡ್ನಿ ಅವನಿಗೆ ಮ್ಯಾಚ್ ಆಗುತ್ತಾ ಅಂತ ಟೆಸ್ಟ್ ಮಾಡಬೇಕು. ನೀನು ತಕ್ಷಣ ಡಾಕ್ಟರ್ ಕರಣ್ ಹತ್ತಿರ ಹೋಗಿ ನಾನು ಹೇಳಿದ್ಯಾ ಅಂತ ಹೇಳಿ ಮಾತಾಡು. ಸರಿ ಡಾಕ್ಟರ್, ಥ್ಯಾಂಕ್ ಯು. ಅವಳು ನಮಸ್ಕರಿಸಿ ಮುಗಳ್ನಗುತ್ತಾ ಅಲ್ಲಿಂದ ಹೋಗುವುದನ್ನೇ ಅಚ್ಚರಿಯಿಂದ ನೋಡುತ್ತಾ ಕುಳಿತರು ಡಾಕ್ಟರ್ ಪ್ರಸನ್ನ. ನಿಖಿತಾಳನ್ನು ಪರೀಕ್ಷಿಸಿದ ಡಾಕ್ಟರ್ ಕರಣ್ ಅವಳ ಕಿಡ್ನಿ ಜಗನ್ನಿಗೆ ಮ್ಯಾಚ್ ಆಗುತ್ತದೆ ಎಂದು ಹೇಳಿದಾಗ ಅವಳಿಗೆ ಸಂತಸದಿಂದ ಕುಣಿದಾಡುವಂತಾಗಿತ್ತು. ಒಳ್ಳೆಯ ಸರ್ಜನ್ ಆಗಿದ್ದ ಕರಣ್ ಅವಳ ಕಿಡ್ನಿಯನ್ನು ಜಗನ್ನಿಗೆ ಯಶಸ್ವಿಯಾಗಿ ಅಳವಡಿಸಿದರು. ನಂತರ ಕಣ್ಣಿನ ಶಸ್ತ್ರಚಿಕಿತ್ಸೆಯನ್ನು ಡಾಕ್ಟರ್ ಪ್ರಸನ್ನ ನಡೆಸಿದರು. ನಿಖಿತಾ ಕಿಡ್ನಿ ದಾನದಿಂದ ಜೀವ ಉಳಿಸಿಕೊಂಡ ಜಗನ್ ಇನ್ನು ಕೆಲವೇ ದಿನಗಳಲ್ಲಿ ಹೊರಪ್ರಪಂಚವನ್ನು ನೋಡಬಹುದಿತ್ತು. ಜಗನ್ನ 2 ಯಶಸ್ವಿ ಶಸ್ತ್ರಚಿಕಿತ್ಸೆಯ ನಂತರ ಡಾಕ್ಟರ್ ಪ್ರಸನ್ನ ವಾರ್ಡ್ಗೆ ಬಂದಾಗ ಜಗನ್ ಒಬ್ಬನೇ ಪ್ರಶಾಂತವಾಗಿ ಮಲಗಿದ್ದ. ಅವನು ಡಾಕ್ಟರ್ ಬಂದದ್ದು ತಿಳಿದು ಕೇಳಿದ, ಡಾಕ್ಟರ್, ನನಗೆ ಒಂದು ಕುತೂಹಲ ಕಾಡ್ತಿದೆ, ಕೇಳಬಹುದಾ? ಅಯ್ಯೋ, ಅದಕ್ಕೇನು, ಕೇಳು ಜಗನ್. ಡಾಕ್ಟರ್ ಸಹ ಮುಗಳ್ನಗುತ್ತಾ ಹೇಳಿದರು. ಡಾಕ್ಟರ್, ನಿಖಿತಾ ನನ್ನ ಕಣ್ಣು ಹಾಗೂ ಕಿಡ್ನಿಯ ಆಪರೇಷನ್ನಿಗೆ ದುಡ್ಡು ಹೊಂದಿಸಿದ್ದೇನೋ ಸರಿಯೇ, ಆದರೆ ನನಗೆ ಕಿಡ್ನಿ ಕೊಟ್ಟ ಆ ಮಹಾನುಭಾವ ಯಾರು ಅಂತ ತಿಳ್ಕೊಳ್ಳೋ ಕುತೂಹಲ. ಆ ಮಹಾನ್ ವ್ಯಕ್ತಿ ಗಂಡಸಲ್ಲ ಜಗನ್, ಒಬ್ಬ ಹೆಂಗಸು. ಡಾಕ್ಟರ್ ಹೇಳಿದಾಗ ಜಗನ್ ಅಚ್ಚರಿಯಿಂದ ಕೇಳಿದ, ಹೌದಾ? ಯಾರು ಡಾಕ್ಟರ್ ಆ ಹೆಣ್ಣು? ಅವರಿಗೆ ದುಡ್ಡಿನ ಅಷ್ಟೊಂದು ಅವಶ್ಯಕತೆ ಇತ್ತಾ? ತನ್ನ ದೇಹದ ಒಂದು ಅಂಗವನ್ನೇ ತ್ಯಾಗ ಮಾಡಿ ದುಡ್ಡು ಪಡೆದುಕೊಳ್ಳುವಂಥ ಪರಿಸ್ಥಿತಿಯಲ್ಲಿದ್ದಾಳ ಆ ಹೆಣ್ಣು. ಜಗನ್ನ ಮಾತಿಗೆ ಡಾಕ್ಟರ್ ಪ್ರಸನ್ನ ಇನ್ನೂ ಮುಚ್ಚಿಡಲು ಸಾಧ್ಯವಿಲ್ಲವೆಂದರಿತು ಹೇಳಿದರು. ಆ ಹೆಣ್ಣು ಹಣಕ್ಕಾಗಿ ತನ್ನ ಕಿಡ್ನಿ ಕೊಡಲಿಲ್ಲ ಜಗನ್, ಕೇವಲ ತನ್ನ ಪ್ರೀತಿಯನ್ನು ಉಳಿಸಿಕೊಳ್ಳಲು ಕೊಟ್ಲು. ಆ ಹೆಣ್ಣು ಬೇರೆ ಯಾರೂ ಅಲ್ಲ, ನಿನ್ನ ನಿಖಿತಾನೆ. ಡಾಕ್ಟರ್ ಮಾತು ಕೇಳಿ ಜಗನ್ ಬೆಚ್ಚಿ ಬಿದ್ದ. ಏನು, ನಿಖಿತಾ ನನಗೆ ಕಿಡ್ನಿ ದಾನ ಮಾಡಿದಳ? ಯಾಕೆ ಡಾಕ್ಟರ್ ಅವಳು ಹಾಗೆ ಮಾಡಿದಳು? ಅವಳು ಹೊಂದಿಸಿದ್ದ ದುಡ್ಡಿನಿಂದ ಬೇರೆ ಯಾರದ್ದಾದರೂ? ಇಲ್ಲ ಜಗನ್, ಅವಳು ಹೊಂದಿಸಿದ್ದ ದುಡ್ಡಿನಿಂದ ಆಪರೇಷನ್ ಮಾಡಬಹುದಿತ್ತೇ ಹೊರತು ಕಿಡ್ನಿಯನ್ನು ಕೊಳ್ಳುವುದು ಸಾಧ್ಯವಿರಲಿಲ್ಲ. ಹಾಗಾಗಿ ನಿಖಿತಾ ನಿನ್ನನ್ನು ಬದುಕಿಸಿಕೊಳ್ಳಲು ತನ್ನದೇ ಒಂದು ಕಿಡ್ನಿಯನ್ನು ದಾನ ಮಾಡಿದ್ದಾಳೆ. ನೀವು ಏನು ಹೇಳ್ತಿದ್ದೀರಾ? ಸ್ವಲ್ಪ ಬಿಡಿಸಿ ಹೇಳಿ ಡಾಕ್ಟರ್, ನನಗೊಂದು ಅರ್ಥ ಆಗ್ತಿಲ್ಲ. ಜಗನ್ ಆತಂಕವಾಗಿ ಕೇಳಿದಾಗ ಡಾಕ್ಟರ್ ಪ್ರಸನ್ನ ನಿಖಿತಾ ಅವನಿಗೋಸ್ಕರ ಮಾಡಿದ ತ್ಯಾಗದ ಎಲ್ಲ ವಿಷಯ ತಿಳಿಸಿ ಅವಳಂಥ ತ್ಯಾಗಜೀವಿಯನ್ನು ತಾವು ತಮ್ಮ ಜೀವಮಾನದಲ್ಲೇ ನೋಡಿಲ್ಲವೆಂದರು. ಅವರ ಮಾತು ಕೇಳಿ ಜಗನ್ನಿಗೆ ನಿಖಿತಾ ಬಗ್ಗೆ ಹೆಮ್ಮೆ ಎನಿಸಿದರೂ ಅವಳ ದೇಹದ ಒಂದು ಬಹುಮುಖ್ಯ ಅಂಗವನ್ನೇ ತನಗೋಸ್ಕರ ಕಳೆದುಕೊಂಡುದರ ಬಗ್ಗೆ ದುಃಖವೂ ಆಯಿತು. ತನಗೆ ಕಣ್ಣು ಬರಲೇಬೇಕೆಂದು ಅವಳು ಮಾಡಿದ ಹೋರಾಟ ಕಡೆಗೂ ಯಶಸ್ವಿ ಮಾಡಲು ತನ್ನ ಹಠವನ್ನು ಬಿಡದಿರಲು ತನ್ನ ಒಂದು ಕಿಡ್ನಿಯನ್ನೇ ದಾನ ಮಾಡಿದ್ದ ನಿಖಿತಾಳ ಬಗ್ಗೆ ಏನು ಹೇಳುವುದೆಂದೇ ಅವನಿಗೆ ತೋಚಲಿಲ್ಲ. ಅವಳ ಜಾಗದಲ್ಲಿ ಇನ್ಯಾರೇ ಆಗಿದ್ದರೂ ಖಂಡಿತ ಕಿಡ್ನಿ ವಿಫಲವಾದ ಕೂಡಲೇ ಕಣ್ಣಿನ ಆಪರೇಷನ್ ಬಗ್ಗೆ ಮರೆತು ಬಿಡುತ್ತಿದ್ದರು. ಆದರೆ ನಿಖಿತಾ, ಅಬ್ಬಾ, ನಿಜಕ್ಕೂ ನಿಖಿತಾ ತಾನಂದುಕೊಂಡದ್ದಕ್ಕಿಂತ ಅಸಾಧ್ಯ ಹುಡುಗಿ. ನಿಜ,
ಪ್ರೀತಿಯ ಮುಂದೆ ಯಾವ ಕಷ್ಟವೂ ನಿಲ್ಲಲು ಸಾಧ್ಯವಿಲ್ಲ ಎನ್ನುವುದು ಸತ್ಯ. ನಿಖಿತಾ, ನಾನು ನಿನ್ನನ್ನು ಪ್ರೀತಿಸುತ್ತೇನೆ, ಐ ಲವ್ ಯು ವೆರಿ ಮಚ್ ಎಂದು ತನ್ನಲ್ಲೇ ಅಂದುಕೊಂಡು ಪುಳಕಿತನಾದ ಜಗನ್. ಡಾಕ್ಟರ್ ಹೋದ ನಂತರ ಜಗನ್ ಯೋಚಿಸುತ್ತಾ ಮಲಗಿದ್ದ. ಅವನಿಗೆ ನಿಖಿತಾಳನ್ನು ಯಾವಾಗ ನೋಡುವೆನೋ ಎಂಬ ಕಾತುರ ಉಂಟಾಗಿತ್ತು. ಆಗಲೇ ಅವನ ಪಕ್ಕದಲ್ಲಿ ನಿಖಿತಾ ಬಂದು ಕುಳಿತು ಅವನ ಮುಖವನ್ನು ಕಣ್ಣಿಗೆ ಕಟ್ಟಿದ್ದ ಪಟ್ಟಿಯನ್ನು ನೋಡಿ ಅವನ ಹಣೆ ನೆವರಿಸಿದಳು. ಜಗನ್ ಅವಳ ಕೈಯನ್ನು ಹಿಡಿದು ಅದನ್ನು ಸವರಿ ನಿಧಾನಕ್ಕೆ ತನ್ನ ತುಟಿಯ ಹತ್ತಿರ ತಂದು ಅದಕ್ಕೊಂದು ಹೂ ಮುತ್ತನಿಟ್ಟ. ಅವಳ ಮೈ ಮನಸ್ಸುಗಳೆರಡು ಆನಂದದಿಂದ ಗರಿಗೆದರಿ ನವಿಲಿನಂತೆ ಕುಣಿದಾಡಿದವು. ಹಾಯ್ ನಿಖಿತಾ. ಅಪರಿಚಿತ ಧ್ವನಿ ಕೇಳಿ ನಿಖಿತಾ ದಡಕ್ಕನೆ ಬೆಚ್ಚಿಬಿದ್ದು ತಲೆ ಎತ್ತಿ ನೋಡಿದಳು. ಅಲ್ಲೊಬ್ಬ ಅನಾಮಿಕ ಅವಳನ್ನೇ ನೋಡುತ್ತಾ, ನಿಖಿತಾ ಏನಿಲ್ಲಿದೆಯಾ ಎಂದು ಅತಿಯಾದ ಪರಿಚಿತನಂತೆ ಏಕವಚನದಲ್ಲಿ ಸಂಬೋಧಿಸಿದ. ಅವನನ್ನು ನೋಡಿದ ಅವಳಿಗೆ ಬೆಚ್ಚಿ ಬೀಳುವಂತಾಯಿತು. ಸ್ವರ್ಗದಲ್ಲಿ ವಿಹರಿಸುತ್ತಿದ್ದ ಅವಳನ್ನು ಯಾರೋ ಅನಾಮತ್ತಾಗಿ ಎತ್ತಿ ನರಕಕ್ಕೆ ಎಸೆದಂತಾಗಿತ್ತು. ಏಕೆಂದರೆ ಹಾಗೆ ಅವಳನ್ನು ಅಲ್ಲಿ ನೋಡಿ ಕರೆದ ವ್ಯಕ್ತಿ ಅವಳ ಹಳೆಯ ಗಿರಾಕಿ. ನಿಖಿತಾ ಮಾತಾಡುವುದಕ್ಕೆ ಸಮಯವನ್ನೇ ಕೊಡದ ಆ ಕೊಳಕು ವ್ಯಕ್ತಿ ತನ್ನ ಹಳದಿ ಹಲ್ಲನ್ನು ಅಸಹ್ಯವಾಗಿ ಬೀರುತ್ತಾ ಅವಳತ್ತ ಧಾವಿಸಿ ಬಂದವನೇ ಅವಳ ಕೈ ಹಿಡಿದುಕೊಂಡು, ನಿಖಿತಾ, ಎಷ್ಟು ದಿವಸಗಳಿಂದ ನಿನ್ನ ಹುಡುಕುತ್ತಾ ಇದ್ದೀನಿ ಗೊತ್ತಾ? ಆ ಏಜೆಂಟ್ ನನ್ನ ಮಗನಿಗೆ ಕೇಳಿ ಕೇಳಿ ಸಾಕಾಯ್ತು. ಅವನಿಗೂ ನೀನು ಸಿಕ್ಕೇ ಇಲ್ವಂತೆ. ನಮ್ಮನ್ನೆಲ್ಲ ಮರ್ತೇ ಬಿಟ್ಟೆ ಅಂತ ಕಾಣುತ್ತೆ. ಅವನಾಡುತ್ತಿದ್ದ ಒಂದೊಂದು ಮಾತು ಅವಳಿಗೆ ಕಾದ ಸಲಾಕೆಯಿಂದ ಬರೀ ಹೇಳದಂತೆ ಭಾಸವಾಗುತ್ತಿತ್ತು. ಇಷ್ಟು ದಿನ ಗೌಪ್ಯವಾಗಿರಿಸಿದ್ದ ತನ್ನ ಅತೀತವೆಲ್ಲಿ ಜಗನ್ನಿಗೆ ತಿಳಿದು ಬಿಡುತ್ತದೆಯೋ ಎಂದು ಚಡಪಡಿಸಿದಳು. ಹೇಗಾದರೂ ಮಾಡಿ ಇದೊಂದು ಬಾರಿ ಅವನಿಂದ ಪಾರಾದರೆ ಸಾಕಪ್ಪ ಎಂದು ನೆನಪಿಗೆ ಬಂದ ದೇವರುಗಳನ್ನೆಲ್ಲ ಹರಿಸಿಕೊಂಡಳು ನಿಖಿತಾ. ಆದರೆ ಬಂದಿದ್ದ ಗಿರಾಕಿ ಮಾತ್ರ ಅವಳನ್ನು ಅಷ್ಟು ಸುಲಭವಾಗಿ ಬಿಡುವಂತೆ ಕಾಣಲಿಲ್ಲ. ಯಾಕೆ ಮಾತೇ ಆಡ್ತಿಲ್ಲ ನಿಖಿತಾ? ತುಂಬ ಬದಲಾಗ್ಬಿಟ್ಟಿದೆಯಾ ಎನ್ನುತ್ತಾ ಹಾಸಿಗೆಯ ಮೇಲೆ ಮಲಗಿದ್ದ ಜಗನ್ನನ್ನು ನೋಡಿ, ಹೋ, ಯಾರೋ ಗಿರಾಕಿ ಜೊತೆ ಇರಂಗಿದೆ ಎಂದು ವ್ಯಂಗ್ಯವಾಗಿ ನಕ್ಕ. ಅವನು ಆಡುತ್ತಿದ್ದ ಮಾತುಗಳೊಂದೂ ಜಗನ್ನಿಗೆ ಅರ್ಥವಾಗಲಿಲ್ಲ. ಯಾರಿವನು? ತನ್ನ ನಿಖಿತಾಳ ಹತ್ತಿರ ಬಂದು ಏನೇನೋ ಹಾರಾಡ್ತಾ ಇದ್ದಾನಲ್ಲ. ನಿಖಿತಾ ಯಾಕೆ ಏನು ಮಾತಾಡ್ತಾನೇ ಇಲ್ಲ? ಜಗನ್ನ ಮನದಲ್ಲಿ ಪ್ರಶ್ನೆಗಳಿದ್ದವೇ ಹೊರತು ಉತ್ತರ ಸಿಗಲಿಲ್ಲ. ಅಷ್ಟರಲ್ಲಿ ನಿಖಿತಾ ಇನ್ನು ತಾನು ಸುಮ್ಮನೆ ಮೌನವಾಗಿದ್ದರೆ ಕೆಲಸ ಕೆಡುತ್ತದೆ ಎಂದುಕೊಂಡು ಗಡುಸಾಗಿ ಹೇಳಿದಳು, ರೀ, ಯಾರೇ ನೀವು? ನೀವು ನನ್ನ ಯಾರು ಅಂದ್ಕೊಂಡು ಮಾತಾಡ್ತಾ ಇದ್ದೀರಾ? ನಿಮಗೆ ಕನ್ಫ್ಯೂಸ್ ಆಗಿದೆ ಅನಿಸುತ್ತೆ. ನನಗೆ ನಿಮ್ಮ ಪರಿಚಯವೇ ಇಲ್ಲ. ನೋಡಿದ್ರೆ ಆಗ್ಲಿಂದ ಏನೇನೋ ಮಾತಾಡ್ತಾನೆ ಹೋಗ್ತಿದ್ದೀರಾ. ದಯವಿಟ್ಟು ಇಲ್ಲಿಂದ ಹೊರಡ್ತೀರಾ? ಅವಳ ಮಾತಿಗೆ ಹವಾಕಾದ ಗಿರಾಕಿ ಅವಳಿಗೆ ಏನೋ ಹೇಳಬೇಕೆಂದು ಬಾಯಿ ತೆಗೆಯುವಷ್ಟರಲ್ಲಿ ನಿಖಿತಾ ಅವನಿಗೆ ತನ್ನೆರಡೂ ಕೈ ಎತ್ತಿ ಮುಗಿಯುತ್ತಾ ದಯವಿಟ್ಟು ಮಾತಾಡಬೇಡಿ ಎನ್ನುವಂತೆ ಅಂಗಲಾಚಿದಳು. ಅದನ್ನು ನೋಡಿದ ಆ ವ್ಯಕ್ತಿ, ಹೋ, ಏನೋ ವಿಷಯ ಇದೆ, ಆಮೇಲೆ ಒಬ್ಬಳೇ ಇದ್ದಾಗ ವಿಚಾರಿಸಿದರಾಯಿತು ಎಂದುಕೊಂಡು ತಲೆಯಾಡಿಸಿ, ಅಯ್ಯೋ ಸಾರಿ ಮೇಡಮ್, ನಾನು ನಿಮ್ಮನ್ನು ನಮ್ಮ ಕಡೆಯವರು ಅಂತ ತಪ್ಪು ತಿಳ್ಕೊಂಡ್ಬಿಟ್ಟೆ, ಬರ್ತೀನಿ ಎನ್ನುತ್ತಾ ಅಲ್ಲಿಂದ ಸರಸರನೆ ಹೊರಟು ಹೋದ. ಅವನು ಹೋಗುತ್ತಲೇ ಅಷ್ಟು ಹೊತ್ತು ನಗಾರಿಯಂತೆ ಬಾರಿಸುತ್ತಿದ್ದ ಅವಳ ಹೃದಯ ಸ್ವಲ್ಪ ಸ್ಥಿಮಿತಕ್ಕೆ ಬಂದಿತು. ಜಗನ್ನಿಗೂ ಸಹ ಅವನ ಮಾತಿನಿಂದ ಮನದಲ್ಲಿ ಮೂಡಿದ್ದ ಸಂಶಯ ಮಂಜಿನಂತೆ ಕರಗಿ ಹೋಯಿತು. ಒಂದು ನಿಮಿಷ ಇಬ್ಬರು ಮೌನವಾಗಿ ಕುಳಿತಿದ್ದರು. ನಂತರ ಜಗನ್ ವಾತಾವರಣವನ್ನು ತಿಳಿ ಮಾಡಲು ನಿಧಾನವಾಗಿ ಹೇಳಿದ, ನಿಖಿತಾ, ನಾಳೆ ನನ್ನ ಕಣ್ಣಿನ ಪಟ್ಟಿ ತೆಗೆದಾಗ ನಾನು ಮೊದಲು ಯಾರನ್ನು ನೋಡ್ತೀನಿ ಗೊತ್ತಾ? ಅವನೇ ಮೊದಲು ಮಾತಾಡಿದಾಗ ಅವಳ ದುಗುಡವೆಲ್ಲ ಕರಗಿ ಹೋಯಿತು. ಯಾರನ್ನು? ಕುತೂಹಲದಿಂದ ಪ್ರಶ್ನಿಸಿದಳು. ಒಂದು ಮುತ್ತಿನಂಥ ಹುಡುಗಿನ. ಜಗನ್ ರಾಗ ಎಳೆಯುತ್ತಾ ಹೇಳಿದ. ಅವನ ಉತ್ತರ ಕೇಳಿ ನಿಖಿತಾಗೆ ಅವನು ತನ್ನ ಬಗ್ಗೆಯೇ ಹೇಳುತ್ತಿದ್ದಾನೆಂದು ತಿಳಿದಿದ್ದರೂ ಬೇಕಂತಲೇ ತಾನೂ ರಾಗ ಎಳೆಯುತ್ತಾ ಕೇಳಿದಳು, ಯಾರಪ್ಪ ಅದು ಜಗನ್ನ ಮುತ್ತಿನಂಥ ಹುಡುಗಿ? ಅವಳು ಬರೀ ಮುತ್ತಲ್ಲ, ಒಂದು ಅಪರೂಪದ ಮುತ್ತು. ಅವಳು ಯಾರು ಗೊತ್ತಾ ಎನ್ನುತ್ತಾ ಎದ್ದು ಕುಳಿತವನು ಪಕ್ಕದಲ್ಲಿ ಕುಳಿತಿದ್ದ ಅವಳ ಗಲ್ಲ ಹಿಡಿದು ಮುಂದೆ ಬಾಗಿ ಅವಳ ಕೆನ್ನೆಗೆ ಒಂದು ಮುತ್ತು ಕೊಡುತ್ತಾ, ಇವಳೇ ಈ ಜಗನ್ನ ಅಪರೂಪದ ಮುತ್ತು ಎಂದ. ನಿಖಿತಾಗೆ ಸಂತಸದಿಂದ ಹೃದಯ ತುಂಬಿ ಬಂತು. ತನ್ನ ಮೇಲೆ ಎಷ್ಟೊಂದು ನಂಬಿಕೆ ಪ್ರೀತಿ ಇರಿಸಿಕೊಂಡಿದ್ದಾನೆ ಎನಿಸಿ ಅದಕ್ಕೆ ತಾನು ಅರ್ಹಳ ಎಂದು ತನ್ನ ಹಿಂದಿನ ಜೀವನ ನೆನೆಸಿಕೊಳ್ಳುತ್ತಾ ತನ್ನಲ್ಲೇ ಕೇಳಿಕೊಂಡಳು.
ಅವಳ ಮನಸ್ಸಿನಲ್ಲಿ ದೊಡ್ಡ ಹೊಯ್ದಾಟವೇ ಪ್ರಾರಂಭವಾಯಿತು. ಛೇ, ಎಂತಹ ಪಾಪಿ ನಾನು! ಸ್ಫಟಿಕದಂತೆ ಸ್ವಚ್ಛವಾಗಿ ಪ್ರೀತಿಸುತ್ತಿರೋ ಜಗನ್ಗೆ ಮೋಸ ಮಾಡುತ್ತಿದ್ದೀನಲ್ಲ. ಪಾಪ, ತನ್ನನ್ನು ಮುತ್ತಿನಂಥ ಹುಡುಗಿ ಎಂದುಕೊಂಡಿದ್ದಾನೆ. ಇಷ್ಟು ಒಳ್ಳೆಯ ಭಾವನೆ ಇರಿಸಿಕೊಂಡು ಪ್ರೀತಿಸುತ್ತಿರೋ ಇವನಿಗೆ ತನ್ನಂಥ ಒಬ್ಬ ಬೀದಿ ವೇಶ್ಯೆ ಯೋಗ್ಯಳೇ? ಛೇ, ಅವನ ದೃಷ್ಟಿಯಲ್ಲಿ ಉದಾತ್ತ ಹುಡುಗಿಯಾದ ತಾನು ಅವನ ನಂಬಿಕೆಗೆ ಮೋಸ ಮಾಡಬಹುದೇ? ಇಲ್ಲ ಇಲ್ಲ, ಈ ಮೋಸ ಸರಿಯಲ್ಲ. ಅವನಿಗೆ ನಂಬಿಕೆ ದ್ರೋಹ ಮಾಡುವುದು ಸರಿಯಲ್ಲ. ಅವಳ ಹೃದಯ ಕೂಗಿ ಕೂಗಿ ಹೇಳಿತು. ಅವಳು ನೀರಿನಿಂದ ಹೊರಹಾಕಿದ ಮೀನಿನಂತೆ ಕುಳಿತಲ್ಲೇ ಚಡಪಡಿಸಿದಳು. ನಿಖಿತ ತನ್ನ ಬಗ್ಗೆ ಜಗನ್ನಿಗೆ ತಿಳಿಸುತ್ತಾಳ. ತಿಳಿಸಿದ ಮೇಲೂ ಜಗನ್ ಇವಳ ಪ್ರೀತಿಯನ್ನು ಒಪ್ಪಿಕೊಳ್ಳುತ್ತಾನಾ? ಮುಂದೆ ಏನೆಲ್ಲ ಆಗಲಿದೆ? ಕಾಯ್ದು ನಿರೀಕ್ಷಿಸಿ. ಭಾಗ 7 ಮುಂದುವರಿಯುತ್ತದೆ. ಭಾಗ 7ರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.